ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಈ ಸಮ್ಮರ್ ಸೀಸನ್ ಅಲ್ಲಿ ಮಾವಿನಕಾಯಿ ಬಂದೇ ಬರುತ್ತೆ. ಮಾವಿನಕಾಯಲ್ಲಿ ಎಷ್ಟೊಂದು ವೆರೈಟಿ ಐಟಮ್ಗಳನ್ನೆಲ್ಲ ತೋರಿಸಿದ್ದೀನಿ. ತೊಕ್ಕು, ಉಪ್ಪಿನಕಾಯಿ, ಗೊಜ್ಜು, ಚಿತ್ರಾನ್ನ, ಈ ಥರ ಎಲ್ಲ. ಆದರೆ ಇವತ್ತು ತೋರಿಸ್ತಾ ಇರೋದು ತಿಳಿ ರಸಮ್ಮು ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಬೇಸಿಗೆಯಲ್ಲಿ ಗಟ್ಟಿ ಸಾರು ತಿನ್ನೋದಕ್ಕೆ ಅಷ್ಟಿಷ್ಟ ಆಗಲ್ಲ ಅಂಥವರು ಬಿಸಿ ಬಿಸಿ ಅನ್ನದ ಮೇಲೆ ಒಂಚೂರು ತುಪ್ಪ ಹಾಕ್ಕೊಂಡು ಈ ತೆಳುವಾಗಿರುವಂಥ ಮಾವಿನಕಾಯಿ ರಸಮ್ ಹಾಕ್ಕೊಂಡು ತಿಂತಾ ಇದ್ರೆ ಏನು ಚೆನ್ನಾಗಿರುತ್ತೆ ಗೊತ್ತಾ. ಬನ್ನಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಮಾವಿನಕಾಯಿ ರಸಮ್ನ ಕುಕ್ಕರ್ ಒಳಗಡೆ 1 ಕಪ್ಪು ನೀರು ಹಾಕ್ಕೊಂಡಿದ್ದೀನಿ. 1 ತೋತಾಪುರಿ ಮಾವಿನಕಾಯಿ ಅಥವಾ ಯಾವುದೇ ಒಂದು ಹುಳಿ ಕಮ್ಮಿ ಇರುವಂಥ ಮಾವಿನಕಾಯಿ ತಗೊಳ್ಳಿ. 5 ಹಸಿಮೆಣಸಿನ್ಕಾಯಿ, ಖಾರ ಮೀಡಿಯಮ್ ಆಗಿದೆ. ಇವಾಗ ಸ್ಟವ್ ಆನ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡ್ಕೊಳ್ತೀನಿ. ಮೀಡಿಯಂ ಫ್ಲೇಮಲ್ಲಿ 2 ವಿಷಲ್ ಕೂಗಿಸ್ಕೊಳ್ತೀನಿ. ಪ್ರೆಷರ್ ಬಿಟ್ಟಿದೆ. ಲಿಟ್ಟು ಓಪನ್ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ಮ್ಯಾಶರಲ್ಲಿ ಮ್ಯಾಶ್ ಮಾಡ್ಕೊಂಡ್ಬಿಡ್ತೀನಿ. ಇದು ತಣ್ಣಗಾದ್ಮೇಲೆ ಕೈಯಲ್ಲಾದರೂ ಚೆನ್ನಾಗಿ ಕಿವುಚ್ಕೋಬೋದು. ಒಟ್ಲಲ್ಲಿ ಈ ಎಲ್ಲ ಕಂಪ್ಲೀಟ್ ಇದು ಮ್ಯಾಶ್ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಇದು ಮಾಡ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಲೈಟಾಗಿ ಒಂಚೂರು ಮೆಣಸಿನ್ಕಾಯಿ ಇದ್ರೂ ಏನು ಪರವಾಗಿಲ್ಲ. ಇವಾಗ ಇದನ್ನು ಪಕ್ಕ ಎತ್ತಿಟ್ಕೊಂಡು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣ. ಒಂದು ಕುಟಾಣಿ ಒಳಗಡೆ 1 ಟೀ ಸ್ಪೂನು ಅಥವಾ ಒಂದು 10 ಕಾಳಷ್ಟು ಮೆಣಸು, ಧನಿಯಾ 1 ಟೀ ಸ್ಪೂನ್, ಜೀರಿಗೆ 1 ಟೀ ಸ್ಪೂನ್. ಮೊದಲು ಇದಿಷ್ಟನ್ನು ತರ್ತರಿಯಾಗಿ ಕುಟ್ಕೊಂಡ್ಬಿಡೋಣ. ತರ್ತರಿಯಾಗಿ ಇದು ಕುಟ್ಕೊಂಡಿದ ನಂತರ ಕೊನೆಯಲ್ಲಿ ಒಂದು 10 ಹೆಸರು ಬೆಳ್ಳುಳ್ಳಿ ಅಥವಾ 1 ಉಂಡೆ ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ಜಚ್ಕೋಬೇಕು. ಎಲ್ಲ ಚೆನ್ನಾಗಿ ಕುಟ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಚಿಕ್ಕ ಬಾಣಲೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು, ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ ಹಾಕಿದೆ. ಸಾಸಿವೆ ಒಂಚೂರು ಸಿಡಿತಿದ್ದ ಹಾಗೆ ಹಿಂಗೆ ಹಾಕೊಳ್ಳೋಣ. ಸಾಸಿವೆ ಒಂಚೂರು ಚಿಟಪಟ ಅಂತಿದೆ. ಚಿಟಕಿ ಇಂಗು, 1 ಗರಿ ಕರಿಬೇವಿನ ಸೊಪ್ಪು, 2 ಒಣಗಿದ ಮೆಣಸಿನ್ಕಾಯಿ. ಇದೆಲ್ಲ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ಪುಡಿ ಮಾಡಿ ಇಟ್ಕೊಂಡಿದ್ನಲ್ಲ, ಆ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಹಸಿದೆ ಹಾಕಿರೋದ್ರಿಂದ ಅದ್ರ ಹಸಿ ಘಮ ಹೋಗಬೇಕು. 1 ನಿಮಿಷ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು. ಮೆಣಸು, ಧನಿಯಾ, ಜೀರಿಗೆ, ಬೆಳ್ಳುಳ್ಳಿದೆಲ್ಲ ಒಳ್ಳೆ ಘಮ ಬರ್ತಾ ಇದೆ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಇವಾಗ ಈ ಒಗ್ಗರಣೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿರೋಂಥ ಮಾವಿನಕಾಯಿ ರಸದ ಒಳಗಡೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ಈ ಮ್ಯಾಶ್ ಮಾಡ್ಕೊಂಡಿರೋಂಥ ಮಾವಿನಕಾಯಿ ರಸನ ಇಟ್ಕೊಳ್ತಾ ಇದ್ದೀನಿ. ಇದಕ್ಕೆ ಇನ್ನೊಂದು ಕಪ್ಪಷ್ಟು ನೀರು ಹಾಕೊಳ್ತಾ ಇದ್ದೀನಿ. ಕುದಿಯೋದಕ್ಕೆ ಶುರು ಆಗಲಿ. ಲೈಟಾಗಿ ಕುದಿ ಶುರು ಆಗ್ತಾ ಇದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ಜೊತೆಗೆ 1 ಚಿಕ್ಕ ಸೈಜ್ ಈರುಳ್ಳಿನ ಸ್ಲೈಸಸ್ಗಳ ಥರ ಮಾಡಿ ಹಾಕೊಳ್ತಾ ಇದ್ದೀನಿ. ಯಾರಿಗೆ ಈ ಥರ ಹಸಿ ಈರುಳ್ಳಿ ಹಾಕ್ಕೊಂಡು ಬೇಯಿಸ್ಕೊಳ್ಳೋಕೆ ಇಷ್ಟ ಆಗಲ್ವೋ ಅಂಥವ್ರು ಬೇಕಾದರೆ ಒಗ್ಗರಣೆಗೆ ಈರುಳ್ಳಿ ಹಾಕಿ ಬಾಡಿಸ್ಕೋಬೋದು. ಇವಾಗ ಮಾಡಿಟ್ಟಿರೋ ಅಂಥ ಒಗ್ಗರಣೆನ ಹಾಕೊಳ್ತೀನಿ. ಒಳ್ಳೆ ಘಮ ಘಮ ಅಂತ ಇದೆ ಒಗ್ಗರಣೆ ಆಯಿತು ನೋಡಿ. ಇದನ್ನು ಹಾಕೊಳ್ತಾ ಇದ್ದೀನಿ. 1 2 ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಯಾಕೆಂದರೆ ಉಪ್ಪು ಖಾರ ಎಲ್ಲ ಹದವಾಗಿ ಹಿಡಿಬೇಕು. ಕನ್ಸಿಸ್ಟೆನ್ಸಿ ಇನ್ನೂ ತೆಳುವಾಗಬೇಕಾದ್ರೆ ನೀರು ಹಾಕ್ಕೊಂಡು ಉಪ್ಪು ಹುಳಿ ಖಾರದ ಹದಕ್ಕೆ ನೀವು ಮಾಡ್ಕೋಬೇಕಾಗತ್ತೆ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸ್ತೇನೆ. 1 ಟೇಬಲ್ ಸ್ಪೂನಷ್ಟು ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪು ಕುದಿಯೋದಕ್ಕೆ ಬಿಟ್ಬಿಡ್ತೀನಿ. ಇವಾಗ ಕುದಿ ಬಂದ ನಂತರ 1 2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ಸ್ವಲ್ಪ ಹುಳಿ ಕಮ್ಮಿ ತಿನ್ನೋದ್ರಿಂದ ಒಂಚೂರು ಯಾವುದೇ ಒಂದು ಹುಳಿ ಐಟಮ್ಗೆ ಬೆಲ್ಲ ಅಥವಾ ಸಕ್ಕರೆ ಹಾಕ್ಕೊಳ್ತೀನಿ. 1 ಟೀ ಸ್ಪೂನಷ್ಟು ಬೆಲ್ಲ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್ಲು. ನೀವು ಟೇಸ್ಟ್ ನೋಡ್ಬಿಟ್ಟು ನಿಮಗೆ ಬೆಲ್ಲ ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೆ ಏನು ಬೇಕಿಲ್ಲ. ಉಪ್ಪು ಹುಳಿ ಖಾರನೇ ಅಡ್ಜಸ್ಟ್ ಮಾಡಿಕೊಂಡು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಸಿಹಿ ಬೇಕಿದ್ರೆ ಅವಶ್ಯಕತೆ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಇಲ್ಲ. ನೋಡಿ ಎಷ್ಟು ಬೇಗ ಎಷ್ಟು ಫಾಸ್ಟಾಗಿ ಮಾವಿನಕಾಯಿ ರಸಮ್ ರೆಡಿ ಆಯಿತು ಅಂತ. ಈ ಮಾವಿನಕಾಯಿ ಸೀಸನಲ್ಲಿ ಈ ರಸಮ್ನ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ಈ ಸಿಂಪಲ್ ಮಾವಿನಕಾಯಿ ರಸಮ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಏನೋ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.